ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದು ಇವತ್ತು ಮಿನಿ ವ್ಲಾಗ್ ಮಾಡ್ತಾ ಇದ್ದೀನಿ. ನನ್ನ ವಿಯಟ್ನಾಮ್ ಟ್ರಿಪ್ನ ಫಸ್ಟ್ ಮಿನಿ ವ್ಲಾಗ್ ಇದು. ನಾನು ಫಸ್ಟು ಇವತ್ತು ಹೊರಟು ನಾನೀಗ ಹನಾಯಲ್ಲಿ ಹೋಗಿ ರೀಚ್ ಆದೆ. ಇದು ನನ್ನ ಫಸ್ಟ್ ಡೇ ಇನ್ ಹನಾಯಲ್ಲಿ ರೀಚ್ ಆಗಿದ ತಕ್ಷಣ ತುಂಬಾ ಮಳೆ ಅಂದರೆ ಮಳೆಗೆ ಎಷ್ಟು ಮಳೆ ಅಂದರೆ ನಾವು ಸುಮ್ಮನೆ ಶಾಪಿಂಗ್ ಮಾಡೋಕ್ಕೆ ಬಂದೆ. ಸೊ ಫುಲ್ ಮಳೆ, ಹೆವಿ ಮಳೆ ಇದ್ದಿದ್ದರಿಂದ ಏನೂ ಮಾಡೋಕ್ಕಾಗಲಿಲ್ಲ. ಸೊ ರೂಮ್ಗೆ ಹೋಗಿ ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ. ನೆಕ್ಸ್ಟ್ ಡೇ ಹನಾಯ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಹೋದೆ. ನಾನು ಆಲ್ರೆಡಿ ಪ್ಯಾಕೇಜ್ ಬುಕ್ ಮಾಡ್ಕೊಂಡಿದ್ದೆ ಕ್ರೂಸ್ಗೆ. ಸೊ ಬೆಳಿಗ್ಗೆ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ಅವರು ಒಂದು ಪಾರ್ಲಿಮೆಂಟ್ ಪ್ಲೇಸ್ ಹೇಳಿದರು, ಪ್ಯಾಕೇಜಿಂದ ಬಸ್ ಬರುತ್ತೆ ಅಂತ ಹೇಳಿ. ಆ ಪ್ಲೇಸ್ಗೆ ಹೋಗ್ಬಿಟ್ಟು ಬಸ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಅದೇ ಸೇಮ್ ಪ್ಲೇಸ್ಗೆ ಬಸ್ ಬಂತು. ಬಟ್ ವಿಯಟ್ನಾಮಲ್ಲಿ ಆ್ಯಕ್ಚುಲಿ ಫೆಸ್ಟಿವಲ್ ನಡೀತಿತ್ತು, ಅಂದರೆ ನ್ಯೂ ಇಯರ್ ಫೆಸ್ಟಿವಲ್ ನಡೀತಿತ್ತು. ತುಂಬಾ ಚೆನ್ನಾಗಿತ್ತು. ಎಲ್ಲ ರೋಡ್ಸ್ ಆಗಿರ್ಬೋದು, ಪ್ರತಿಯೊಂದು ಫುಲ್ ಡೆಕೋರೇಷನಲ್ಲಿ ಸಖತ್ತಾಗಿತ್ತು. ಆ್ಯಂಡ್ ಇನ್ ಬಿಟ್ವೀನ್ ಹೋಗ್ತಾ ಹಂಗೆ ಇಲ್ಲಿ ಪರ್ಲ್ ಸ್ಟೋರಲ್ಲಿ ನಿಲ್ಲಿಸಿದ್ರು. ಇಲ್ಲಿ ಎಲ್ಲನೂ ಪ್ಯೂರ್ ಪರ್ಲ್ ಅಂದರೆ ಒರಿಜಿನಲ್ ಪರ್ಲ್ ಸಿಗುತ್ತೆ. ಸೊ ಬೇಕು ಅಂದರೆ ಬೈ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟು ಅಲ್ಲಿಂದ ನಾವು ಮತ್ತೆ ಡೈರೆಕ್ಟ್ ಹಲಾಂಗ್ ಬೇಗೆ ಬಂದು ರೀಚ್ ಆದ್ವಿ. ಇಲ್ಲಿ ಬಂದುಬಿಟ್ಟು ನಾನು ಹೇಳ್ದಂಗೆ ಕ್ರೂಸ್ ಇರೋದ್ರಿಂದ ಸೊ ನಾವೇನೇನಿದೆ ಅದೆಲ್ಲ ಪ್ರೆಸೆಂಟ್ ಮಾಡಿ ಟಿಕೆಟ್ನ ಅವ್ರ ಟಿಕೆಟ್ ಒಳಗಡೆಗೆ ನಮ್ಮನ್ನ ಬಿಡ್ತಾರೆ. ಆ್ಯಂಡ್ ಹೋಗಿದ ತಕ್ಷಣ ಇದೇ ಕ್ರೂಸಲ್ಲಿ ನಾವು ಹೋಗಿದ್ದಿತ್ತು. ಹೋಗಿದ ತಕ್ಷಣ ತುಂಬಾ ಹಶ್ವಾಗಿತ್ತು. ಸೊ ಲಂಚ್ ಅರೇಂಜ್ ಆಗಿತ್ತು, ಇನ್ಕ್ಲೂಡ್ ಆಗಿತ್ತು. ಸೊ ಇದ್ರದ್ದು ಪ್ಯಾಕೇಜ್ ಅರೌಂಡ್ 5,000 to 6,000 ಏನೋ ಇತ್ತು. ವೀವ್ ಅಂತೂ ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿತ್ತು, ಕಾಮಾಗಿತ್ತು. ಬ್ರೀಸ್ ಅಂತೂ ಸಖತ್ತಾಗಿತ್ತು. ಆ್ಯಂಡ್ ಮಳೆ ಬರ್ತಿತ್ತು, ತುಂಬಾ ಚೆನ್ನಾಗಿತ್ತು ವೆದರು. ಸೊ ನನಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಅದೇ ಥರ ಸನ್ಸೆಟ್ ಪಾರ್ಟಿ ಇತ್ತು. ಸನ್ಸೆಟ್ ಪಾರ್ಟಿಗಿಂತ ಮುಂಚೆ ಒಂದು ಐಲ್ಯಾಂಡಿಗೆ ಕರ್ಕೊಂಡು ಬಂದರು. ಇದು ಟಿಪ್ ಟಾಪ್ ಐಲ್ಯಾಂಡ್ ಅಂತ ಹೇಳಿ. ಬೇಕು ಅಂದರೆ ಸ್ನಾರ್ಕ್ಲಿಂಗ್ ಎಲ್ಲ ಮಾಡೋರು ಮಾಡ್ಬೋದು ಇಲ್ಲಿ ಅಂತ ಹೇಳಿ ಕರ್ಕೊಂಡು ಬಂದರು. ಇದಾದಮೇಲೆ ದ ಬ್ಯೂಟಿಫುಲ್ ಸನ್ಸೆಟ್ ಪಾರ್ಟಿ ಶುರು ಆಯಿತು 5:30 ಹಾಗೆ. ಸೊ ಇಲ್ಲಿ ಫ್ರೀ ಬಿಯರ್ ಆಗಿರ್ಬೋದು ಮತ್ತು ಫ್ರೂಸ್ ಎಲ್ಲನೂ ಅವೈಲಬಲ್ ಇತ್ತು. ಆ್ಯಂಡ್ ನೈಟ್ ಹೊತ್ತು ಯಾವ ಥರ ಕಾಣಿಸುತ್ತೆ ಕ್ರೂಸ್ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿತ್ತು, ಒಳ್ಳೆ ವೆದರು. ಆ್ಯಂಡ್ ಒನ್ ಡೇ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋದು, ಜಕ್ಕೂಸಿ ಎಲ್ಲ ಆಯಿತು. ಸಖತ್ ಇಷ್ಟ ಆಯಿತು ನನಗಂತೂ. ಹೋಪ್ ನಿಮಗೂ ಇಷ್ಟ ಆಗಿರುತ್ತೆ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಎಲ್ಲಿ ಹೋಗಿದ್ದೆ ಅಂತ ತಿಳಿಸ್ತೀನಿ.